ಹುಡುಗ ಒಳ್ಳೆದಿದ್ದಾನೆ. ಅವನಿಗೆ ತಲೆಯಲ್ಲಿ ಸ್ವಲ್ಪ ಉಂಟು. ನಾನು ಜೋಡಾಟ ತೊಂದರೆ ಇಲ್ಲ. ಅಂತರ್ಗತವಾಗಿ ಅಂತಹ ವರ್ಚಸ್ಸು ಇಲ್ಲದವರು ಅದನ್ನು ಯಾರೂ ತೋರಿಸಿಕೊಡುವುದಿಲ್ಲ. ಅವನೊಳಗೆ ಅಷ್ಟಿದ್ದ ಕಾರಣವೇ ತೋರಿಸಿಕೊಡ್ತಾನೆ. ನಾನು ಕೂಡ ಸ್ವಲ್ಪ ತಾಗಿದ್ದದಕ್ಕೆ ಬೇಸ. ನೀನೊಂದು 100 ಕೊಡ್ತೀಯ? ಅವನು 100 ಕೊಡ್ತೇನೆ. ಅವನಿಗೆ ಸುಧಾರಿಸಿಕೊಳ್ಬಹುದಾ? ಅಯ್ಯೋ, ಖಂಡಿತವಾಗಿಯೂ ಆ ಯೋಗ್ಯತೆ ಅವನಲ್ಲಿ ಉಂಟು. ಮತ್ತೆ 100 ಕೊಡ್ತೇನೆ ಅಂತ ಹೇಳಿದ್ಯಾಕೆ? ಮತ್ತೆ ದಿಗ್ವಿಜಯಕ್ಕೆ ಹೋಗುವುದು ಬಿಡಿ, ಮನೆಯಲ್ಲಿದ್ರು ಯಾರಾದ್ರೂ ಬಂದ್ರೆ ಅವ ಇದ್ದಾನೋ ಇಲ್ವ ಅಂತ ಗೊತ್ತಾಗ್ತದೆ. ಆದ್ದರಿಂದಲೇ ಒಮ್ಮೆಲೆ 100 ಕೊಡೋಣ. ಸರಿ ಸರಿ. ಇನ್ನೂ ಹೋದ ಕಡೆಯಲ್ಲಿ ಇನ್ನೊಂದು 2 ಸಿಕ್ಕಿದ್ರೆ ಅವನ ಸ್ಥಿತಿ ಏನಾಗ್ತದೆ? 108 ಆಗ್ತದೆ ಅಲ್ವಾ? ಹಾಗಾದ್ರೆ ಮತ್ತೆ 108 ಆದ್ರೆ ಹೋಗುದೇ. ನಿನ್ನ ಅಳಿಯನ ಹೆಸರುವಾಸಿ ಆದ್ರೆ ನಿನಗೂ ಒಳ್ಳೇದಲ್ವ? ಅವ ಯಾರು? ಅವ ಇಂಥವನ ಅಳಿಯ ಅಂತ ಹೇಳಿದ್ರೆ ನಮಗೊಂದು ಹೆಸರು ಬರ್ತದಲ್ಲ ಕೂತಲ್ಲಿಗೆ. ಇನ್ನು ನಾವು ಅದನ್ನೇ ಬಯಸ್ಬೇಕಷ್ಟೇ. ಮತ್ತೆ ನಾವು ದೇವರನ್ನ ನಾವು ನೋಡ್ಲಿಲ್ಲ, ನೀವು ಒಂದಬೇಕು ಒಂದ್ಬೇಕಷ್ಟೇ. ನಿಮಗೆ ನೋಡುವ ಯೋಗ ಇರಲಿಲ್ಲ. ವಿಷಯ ಹೇಳ, ನೀವು ಆವಾಗ ಎಷ್ಟೇ ಮಾಡಿರ್ಲಿ ಈವಾಗಿನ ಹುಡುಗರನ್ನು ಕಡಿಮೆ ಮಾಡ್ತಾ ಇಲ್ಲ, ನೆನಪಿರಲಿ. ಅಲ್ಲ, ಆ ಬಗ್ಗೆ ನಮಗೆ ಹೆಮ್ಮೆ ಉಂಟು. ಆವಾಗಿನವರು ನಿಮ್ಮವರನ್ನ ಕಂಡು ಹೇಗೆ ಮೆಚ್ಚಿದ್ದಾರೋ ಈವಾಗಿನವರು ನಮ್ಮನ್ನ ಕಂಡು ಮೆಚ್ಚುವ ಹಾಗೆ ನಾವು ಮಾಡ್ತಾ ಇದ್ದೇವೆ. ಹೌದು, ಆ ಬಗ್ಗೆ ನಮಗೆ ವಿಶ್ವಾಸ ಉಂಟು. ಆದ್ರೆ ನನಗೆ ಏನು ಗೊತ್ತಾ, ಇದು ಕಡೆಯವರೆಗೆ ಉಳಿಬೇಕು ನಮ್ಮ ಆಶೆ. ಅದು ಅಲ್ಲ, ನೀನೇ ಇಲ್ಲಿವರೆಗೆ ಉಳಿದಿದ್ಯ ಪುಣ್ಯಾತ್ಮ. ನಾವು ಹೆಚ್ಚ ಎಷ್ಟು ಬಾರಿ ಹೋಗ್ಬೇಕಾದವ ಬದುಕಿದವ ನೀನು. ನಾನು ಸಾಯಲಿಲ್ಲ. ಯಾಕೆ? ಇಂಥದ್ದನ್ನು ಬೇರೆ ತಯಾರು ಮಾಡ್ಲಿಕ್ಕೆ ಸಾಧ್ಯ. ಸತ್ಯ ಸತ್ಯ ಗೊತ್ತಾಯ್ತಾ? ಒಬ್ಬರಿಗೆ ಒಂದು ಪಾಠ ಮಾಡಬೇಕು ಅಂತಾದ್ರೆ ಒಂದು ಬೊಂಬೆ ಉಂಟು ಅಂತ ತೋರಿಸಿಯೇ ಪಾಠ ಮಾಡಬೇಕು. ಉಳಿದವರು ಪ್ರಪಂಚದಲ್ಲಿ ಏನಾದ್ರೂ ಮಾಡಿದ್ರೆ ತೊಂದರೆ ಆಗ್ತದೆ ಅಂತ ಹೇಳುವುದಕ್ಕೆ ಇದೇ ತೋರಿಸ್ಬೇಕು. ನೀ ಅಂತದ್ ಮಾಡಬೇಡ, ಹೀಗಾಗ್ತೀಯ, ಅಂತದ್ ಮಾಡಬೇಡ, ಹೀಗಾಗ್ತೀಯ. ನೀ ಅದಕ್ಕೆ ಬದುಕಿ. ನಾನು ಅದಕ್ಕಾದ್ರೂ ಬದುಕಿದ್ದೇನೆ. ಆದ್ರೆ ನಿನ್ನ ಅವಸಾನ ಹೋದೆ. ಎಲ್ಲಾ ಕಡೆಯಲ್ಲಿ ನಿನಗೆ ಜಯ ಸಿಕ್ಕಿದ? ಗೆದ್ದು ಬಂದಿದ್ದೆ. ಎಲ್ಲ ಕಡೆಯಲ್ಲಿ ಗೆದ್ದದ್ದೇ ಹೌದು ಅಂತಾದ್ರೆ ಕೆಲವು ಕಡೆಗೆ ಯೋಗ್ಯತಾವಂತರಾದಂತಹ ಜ್ಞಾನಿಗಳಾದಂತಹ ಸಂತರೋ ಮಹಂತರೋ ಬಂದು ನಿಮ್ಮ ಯುದ್ಧವನ್ನು ತಡೆದದ್ದು ಯಾಕೆ? ಹೌದಪ್ಪ, ಯಾಕೆ ತಡೆದದ್ದು? ಈಗ ತಪಸ್ಸು ಮಾಡುವುದು ಯಾಕೆ? ಯಾಕೆ? ದೇವರನ್ನ ಕಾಣುವುದಕ್ಕಾಗಿ. ಭಕ್ತಿಯಿಂದ ಆಗದಿದ್ದಾಗ ಶಕ್ತಿಯಿಂದ ಕಾಣ್ತೇವೆ. ಶಕ್ತಿಯಿಂದ ದೇವರನ್ನ ಕಂಡೆ ಎನ್ನುವಲ್ಲಿಗೆ ನಾವು ಸೋತಿದ್ದೇವೆ ಎನ್ನುವುದ? ಇಲ್ಲ ತಪಸ್ಸಿನಲ್ಲಿ ಗೆದ್ದೆ ಎನ್ನುವ ಅರ್ಥವ? ಹೇಳು. ಈಗ ಪ್ರಾಜ್ಞರನ್ನ ನಾವು ದೂರದಲ್ಲಿ ಕಂಡಿದ್ದೇವೆ ಅಂತಾದ್ರೆ ನಾವು ಗೆದ್ದಿದ್ದೇವೆ ಎನ್ನುವ ಅರ್ಥ. ನೀನು ಕಂಡಿದ್ಯಪ್ಪ, ನೀನು ಕಂಡಿದ್ದಿ ಎನ್ನುವ ಕಾರಣದಿಂದ ಹರಿ ನನ್ನ ಮನೆಯಲ್ಲೇ ಇದ್ದಾನಲ್ಲ. ಹಾಗಾದ್ರೆ ನಿನಗಿಂತ ಯೋಗ್ಯತೆ ನನಗೆ ಹೆಚ್ಚು ಅಂತಾಯ್ತಲ್ಲ. ನಾನು ಅಲ್ಲಿ ಕಾಣಬೇಕಾದವನ್ನ ದೂರದಲ್ಲಿ ಕಂಡೆ. ಇಲ್ಲಿ ನಮಗೆ ಹರಿಯೇ ಸಿಗುವುದು ಹೌದಾದ್ರೆ ದೂರದಲ್ಲಿ ಹರಿಯನ್ನ ಕಾಣ್ತೇನೆ. ಹರಿಭಕ್ತನಾದಂತಹ ನನ್ನಲ್ಲಿ ನೀನು ಮಾಡಿದ್ದು ಸರಿ, ನಾನು ನಿನಗೆ ಅರಿ ಎನ್ನುವ ಹಾಗೆ ನೀನು ಮುಂದುವರಿಯುತ್ತಿಂತಾದ್ರೆ ಸಾಕ್ಷಾತ್ ಹರಿಯೇ ಬಂದು ಬಿಡುವುದಿಲ್ಲ. ಮಾಡ್ತೇನೆ ಸಲ್ಲದು ದೇವೆನು ನಾವು ಭಜನೇನು ಸಲ್ಲದು ದೇವೆನು ಸಲ್ಲದು ದೇವೆನು ಬಲ್ಲಿದ ಶೂರ ಪರಾಕ್ರಮರೆಂದು
ಪರಾಕ್ರಮರೆಂಬುದು ಬಲ್ಲಿದ ಚೂಡ ಪರಾಕ್ರಮರೆಂಬುದು ಅಲ್ಲೆನು ಕ್ರಮೆಗಳ ಗಾಡಿನಿದು ಭಯರು ಎಲ್ಲಿರಿಗೋ ಭಯವೇನು ಸುರಸಲ್ಲದು ಬೇವೆನು ನಾನು ಓಂ ನಮೋ ಭಗವತೆ ವಾಸುದೇವಾಯ. ಭಗವಂತ ಶರಣು ಶರಣು. ಅನುಪಮವಾದಂತಹ ಭಕ್ತರು, ಆ, ಅಪ್ರತಿಮವಾದಂತಹ ವೀರರೂ ಆದಂತಹ ನೀವುಗಳು ಆ, ಕದನದ ಕಳಕ್ಕಿಳಿದು ನೀವು ಕಾಳಗವನ್ನು ಮಾಡ್ತಾ ಇದ್ದೀರಿ. ಹೌದು ಬಾಬಾ. ಏನು ಸಂಘರ್ಷಕ್ಕೆ ಕಾರಣ, ಯಾಕೆ ಬೇಕಾಗಿ ಈ ಯುದ್ಧ ಹೇಳಬಹುದೇ? ಪ್ರಭೋ, ಹ್ಮ್. ದಿಗ್ವಿಜಯದ ಆಕಾಂಕ್ಷೆಯಾಗಿ ಬಂದವಾತ ಆ, ನಮ್ಮದಾದಂತಹ ರಸಾತಳವನ್ನು ಸೇರಿದ. ಆ, ಹರಿಪೂಜೆಗಾಗಿ ನಾವು ಬೆಳೆಸಿದಂತಹ ಉಪವನ, ಹ್ಮ್. ಅದರಲ್ಲಿರುವಂತಹ ಹೂವನ್ನು ಕಿತ್ತ ಆ, ನಮ್ಮವರಾದಂತಹ ದ್ವಾರಪಾಲಕರು ಆ, ಅವರನ್ನು ದಂಡಿಸಿದ. ಹ್ಮ್. ನನ್ನವನೇ ಆದಂತಹ ಮಹಿಷಾಕ್ಯ ಹ್ಮ್. ಅವನನ್ನು ದೆಸೆಗೆಡಿಸಿದ. ಹ್ಮ್. ತದನಂತರ ನನ್ನಲ್ಲೇ ಬಂದು ಹ್ಮ್. ನನ್ನ ಸ್ಥಳದಲ್ಲಿ ನಿಂತು ಹ್ಮ್. ಕಪ್ಪ ಕೊಟ್ಟರೆ ಬಿಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ನಮ್ಮ ಜಾಗದಲ್ಲಿ ನಮ್ಮನ್ನು ಯಾರಾದ್ರೂ ಅಲಗಾಡಿಸುವುದಕ್ಕೆ ಪ್ರಯತ್ನ ಪಟ್ಟರೆ ನಾವು ಬಿಡ್ಲಿಕ್ಕುಂಟ? ನೀನು ಮಾಡಿದ್ದು ತಪ್ಪಲ್ಲ, ಹಾ, ಅವ ಮಾಡಿದ್ದು ತಪ್ಪಲ್ಲ. ಮತ್ತೆ ತಪ್ಪೇ ಅರ್ಧ ಈಗ. ಈ ಪ್ರಕರಣವೇ ನಿಮಗೆ ತಪ್ಪು ಗೋಚರಿಸ್ತದೆ. ಅಂದರೆ? ಯಾಕೆ ಗೊತ್ತೋ? ದಿಗ್ವಿಜಯಾರ್ಥಿಯಾಗಿ ಬಂದವ ಆ, ಹರಿಯನ್ನು ಪೂಜಿಸಬೇಕಾದವನಾದ್ಯ ಕರ್ತವ್ಯವಾದ್ದರಿಂದ ಹೂಗಳನ್ನು ಕೊಯ್ದ. ಹಾಗಾದ್ರೆ ಮತ್ತೊಬ್ಬ ಹರಿಭಕ್ತನನ್ನು ತೊಂದರೆ ಮಾಡಿ ಆದರೂ ದೇವರನ್ನು ಪೂಜಿಸು. ಪೂಜಿಸುವುದು ತಪ್ಪು. ಆ, ಹಾಗೆಂದು ನಿನ್ನವರು ಹೋಗಿ ವಿಚಾರಿಸಿದ್ದು ತಪ್ಪು. ತಪ್ಪ. ನಿರತವು ನನ್ನನ್ನು ಆರಾಧಿಸುವಂತಹ ನಿನ್ನವರು ನೀನು ಆ, ಆ ಪೂಜೆಗಿರುವಂತಹ ಹೂವನ್ನು ಅವರು ಕೊಯ್ದದ್ದಕ್ಕೆ ವಿಚಾರಿಸಿದ್ದು ತಪ್ಪಲ್ಲ. ಮತ್ತೆ ನನ್ನದು ತಪ್ಪಲ್ಲ ಅಂತ ಕೇಳು ಕೇಳು. ಮತ್ತೆ ಮುಂದೆ ದೇವರೇನ ಹೇಳ್ತಾರೆ ನೋಡು. ಆ, ಹಾಗಂತ ಆ. ನಡೆಯುವಂತಹ ಬವರವನ್ನು ನಿಲ್ಲಿಸಿ ಆ. ನಾನೊಂದಂತೆ ಕೃತಿಯನ್ನು ಕೈಗೊಳ್ತೀರೋ ನೀವು? ಖಂಡಿತವಾಗಿ ಹೊರೆವುದು ಕಿಂಕರರನ್ನು ಮಾದರಿತಿಗೆ ನೈ ಬಿರುದವನ್ನು ಹೊರೆವುದು ಕಿಂಕರರನ್ನು ಮಾದರಿತಿಗೆ ನೈ ಬಿರುದನ್ನು ಮಾದರಿತಿಗೆ ನೈ ಬಿರುದನ್ನು ಹೊರತೆಗಳೆನದು ಭಜರು ನೀ ಹೊರತೆಗಳೆನದು ಭಜರು ನೀ ಕವಿತಮ ಶರಣರು ದುಡವನು ನೆಗಡು ವಿರೇತಕಿ ನಿಲ್ಲಿರಿ ಕ್ರೋಧಗಳೇನು ಈರ್ವರು ನನ್ನ ಭಕ್ತರೇ ಆದ್ದರಿಂದ ಈರ್ವರನ್ನು ಸಲಹಬೇಕಾದ್ದು ನನ್ನ ಆದ್ಯ ಕರ್ತವ್ಯವೇ ಆಗಿದೆ. ಅಲ್ವೇ? ನೀವಿರುವರು ಸಂಘರ್ಷಕ್ಕಿಳಿದು ಹೋರಾಟವನ್ನು ಮಾಡುವಾಗ ಯಾರ ಪಕ್ಷಕ್ಕೆ ನಾನು ನಿಲ್ಲಬೇಕು ಅನ್ನೋದೇ ನನಗೊಂದು ರೀತಿಯ ಜಿಜ್ಞಾಸೆ ಆಗ್ತದೆ, ಗೊಂದಲವಾಗ್ತದೆ. ಆದ್ದರಿಂದ ನೀವಿರುವರು ಮಾಡುವಂತಹ ಕಾಳಗವನ್ನು ನಿಲ್ಲಿಸಿ ಅಂತ ನಾನು ಹೇಳಿದ್ದೇನೆ. ಕೇವಲ ಒಂದು ಕಾರ್ಯಕ್ರಮವನ್ನು ನಿಲ್ಲಿಸಿ ಅಂತ ಹೇಳುವುದಲ್ಲ, ಪರ್ಯಾಯವಾಗಿ ಯಾವ ರೂಪದಿಂದ ಇದನ್ನು ಮುಂದುವರಿಸಿಕೊಂಡು ಹೋಗಬಹುದು. ಅದನ್ನೇ ನಾನು ಹೇಳುದು. ನೀವು ಕಾರ್ಯಕ್ರಮ ನಿಲ್ಲಿಸಿ ಅಂತ ಹೇಳ್ತೀರಿ, ಇದನ್ನು ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗಿದೆ ಪಾಪ. ಅದನ್ನು ಮುಂದುವರಿಸುವುದಕ್ಕೆ ಯೋಗ್ಯತೆ ಇಲ್ಲದವರು ಆ ರೂಪದಲ್ಲಿ ಬೇಡ, ಬೇರೊಂದು ರೂಪದಲ್ಲಿ ಮಾಡುವಂತ ಸಲಹೆಯನ್ನು ಕೊಡ್ತಾರೆ. ನಾನು ಹೇಳಿದ ಸಲಹೆಯನ್ನು ಕೇಳ್ತೀಯ ನೀನು? ಧಾರಾಳವಾಗಿ ಕೇಳ್ತೇನೆ ಪ್ರಭು. ಬಲಿ ಚಕ್ರವರ್ತಿ ಹುಡುಗ ಒಳ್ಳೆದಿದ್ದಾನೆ, ಇದ್ದಾನೆ. ಅವನಿಗೆ ತಲೆಯಲ್ಲಿ ಸ್ವಲ್ಪ ಉಂಟು, ನಾನು ಜೋಡಾಟದ ತೊಂದರೆ ಇಲ್ಲ. ಅಂತರ್ಗತವಾಗಿ ಅಂತಹ ವರ್ಚಸ್ಸು ಇಲ್ಲದವರು ಅದನ್ನು ಯಾರೂ ತೋರಿಸಿಕೊಡುವುದಿಲ್ಲ. ಅವನೊಳಗೆ ಅಷ್ಟಿದ್ದ ಕಾರಣವೇ ತೋರಿಸಿಕೊಡ್ತಾನೆ. ನಾನು ಕೂಡ ಸ್ವಲ್ಪ ತಾಗಿದ್ದದಕ್ಕೆ ಬೇಸರ ಇಲ್ಲ. ಮತ್ತೆ ಜೋರು ಹೊಡಚಾಡುವ ಹಾರುವ ಹುಡುಗರಿಗೆ ಆಗ್ಲಿಲ್ಲ ಅಂತ ಅಲ್ವಾ ಅವನಿಗೆ ಮೊದಲು ಆಗಿದೆ. ಕ್ಷಾತ್ರಿಯನಾದವ ಎಷ್ಟು ಮದುವೆ ಆಗಬಹುದು ಅಂತ ಶಾಸ್ತ್ರವೇ ಇಲ್ವೇ ದೇವ್ರೆ? ಕಂಬಲಾಶ್ವ ಒಂದು ಕೊಟ್ಟಿದ್ದಾನೆ, ಆಮೇಲೆ ಭರತ 5 ಹೆಣ್ಣು ಮಕ್ಕಳನ್ನು ಕೊಟ್ಟಿದ್ದಾನೆ. ಅಲ್ಲಿಗೆ ಆರಾಯ್ತಪ್ಪ. ಸಾಕಾಗ್ಲಿಕ್ಕಿಲ್ಲ. ಮತ್ತೆ ನೀನೊಂದು 100 ಕೊಡ್ತೀಯ? ಅವನು 100 ಕೊಡ್ತೇನೆ. ಹ? ಅವನಿಗೆ ಸುಧಾರಿಸಿಕೊಳ್ಬಹುದಾ? ಅಯ್ಯೋ, ಖಂಡಿತವಾಗಿಯೂ ಆ ಯೋಗ್ಯತೆ ಅವನಲ್ಲಿ ಉಂಟು. ಮತ್ತೆ 100 ಕೊಡ್ತೇನೆ ಅಂತ ಹೇಳಿದ್ಯಾಕೆ? ಹ? ಮತ್ತೆ ದಿಗ್ವಿಜಯಕ್ಕೆ ಹೋಗುವುದು ಬಿಡಿ, ಹ್ಮ್. ಮನೆಯಲ್ಲಿದ್ರು ಯಾರಾದ್ರೂ ಬಂದ್ರೆ ಅವ ಇದ್ದಾನೋ ಇಲ್ವೋ ಅಂತ ಗೊತ್ತಾಗ್ತದೆ. ಆದ್ದರಿಂದಲೇ ಒಮ್ಮೆಲೆ 100 ಕೊಡೋಣ. ಸರಿ ಸರಿ ಸರಿ. ಇನ್ನೂ ಹೋದ ಕಡೆಯಲ್ಲಿ ಇನ್ನೊಂದು 2 ಸಿಕ್ಕಿದ್ರೆ ಅವನ ಸ್ಥಿತಿ ಏನಾಗ್ತದೆ? ಹಾ 108 ಆಗ್ತದೆ. ಅಲ್ವಾ?
ಹಾಗಾದ್ರೆ ಮತ್ತೆ 108 ಆದ್ರೆ ಹೋಗುದೇ. ಅಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಲು ಸುಖವಾಗಿ ಅಲ್ಲ, ನಿನ್ನದಾದಂತಹ ಯೋಗ್ಯತೆಗನುಗುಣವಾದಂತಹ ವರನೋರ್ವನನ್ನು ಆರಿಸಿ ನಿನ್ನ ಮಕ್ಕಳನ್ನು ಮದುವೆ ಮಾಡಿ ಕೊಡಬೇಕಾದ್ದು ನಿನ್ನ ಆದ್ಯ ಕರ್ತವ್ಯವಾದ್ದರಿಂದ ನನ್ನ ಹೆಣ್ಣು ಮಕ್ಕಳು ನನ್ನ ಕುಲವನ್ನು ಬೆಳಗುವುದರ ಜೊತೆಯಲ್ಲಿ ಅವನ ಕುಲವನ್ನು ಬೆಳಗುವುದಕ್ಕೆ ಭಾಜನರಾಗುತ್ತಾರೆ ಎನ್ನುವುದು ಹರಿನಾರಾಯಣ ಸ್ವಾಮಿಯ ಆಜ್ಞೆ ಹೌದು ಅಂತಾದ್ರೆ ಚ್ಯುತಿ ಇಲ್ಲದೆ ಎಲ್ಲಾ ಕೆಲಸವನ್ನು ಮಾಡಬಲ್ಲವನಾದ ಕಾರಣ ನಿನಗೆ ಅಚ್ಯುತ ಅಂತ ಹೆಸರುಂಟು. ಹೌದು, ನಿನ್ನ ಕರಕಮಲ ಸಂಜಾತರಾಗಿ ಬದುಕಿದವರು ನಾವು. ನಿನ್ನ ಮಾತನ್ನು ಮೀರುವುದಕ್ಕುಂಟ ದೇವರೇ. ಆದೀತಲ್ಲ, ಆಯ್ತು ಕೊಡುವ. ಗುರು ವಿಕ್ರಮಿ ನೀನು ಹೌದು. ಹಾಗೆಂದು ಕಾಳಗದ ಕಣಕ್ಕಿಳಿದು ಹೋರಾಟವನ್ನು ಮಾಡುವಾಗ ತನ್ನದಾದಂತಹ ಕೀರ್ತಿಯ ಪತಾಕೆಯನ್ನು ದಿಗಂತ ವಿಶ್ರುತವಾಗಿ ಪ್ರಸುರಪಡಿಸಬೇಕಿದ್ರೆ ದೊಡ್ಡವರ ಸಂಬಂಧವನ್ನು ಮಾಡಿಕೊಳ್ಳಬೇಕು. ಹೌದು ದೇವ, ನನ್ನ ಭಕ್ತನೇ ಹೌದು. ಅವನ ಭಕ್ತಿಗೆ ಒಲಿದು ಗದಾಧರ ಮೂರ್ತಿಯಾಗಿ ದ್ವಾರದಲ್ಲಿ ನಾನಿರುವವ ಇಲ್ಲಿ. ನನ್ನ ಮಾತನ್ನು ನೀನು ಕಡೆಗಣಿಸುವುದಿಲ್ಲ ಅನ್ನೋ ಭರವಸೆಯಿಂದ ಮಾತನಾಡ. ಯಾವ ಕಾರಣಕ್ಕೂ 100 ಮಂದಿ ಮಕ್ಕಳನ್ನು ಮದುವೆ ಆಗ್ತೀವ ಮಗು. ನಿಮ್ಮ ಆಶೀರ್ವಾದದಂತೆ ನಡೀತೇನೆ. ಹಾಗಿದ್ರೆ ಮತ್ತೆ ತಡ ಏನು? ಆಯ್ತು ಹಳೆಯ ದೇವ, ನನ್ನ ಮಕ್ಕಳನ್ನು ಮದುವೆ ಆಗಬೇಕು ಅಂತಾದ್ರೆ ಮೊದಲಾಗಿ ನಿನ್ನ ಕಾಲು ತೊಳೆದು ಕನ್ಯಾದಾನವನ್ನು ನಾನು ಮಾಡಬೇಕು. ಕಾಲು ತೊಳೆಯುವಾಗಲೇ ಕಪ್ಪ ಬಂತು ಅಂತ ತೀರ್ಮಾನಿಸಿಕೊ. ಅಲ್ಲ, ಅವನಲ್ಲಿ ಇಲ್ಲ ಅಂತ ನಿನ್ನಲ್ಲಿ ಕೇಳಲಿಕ್ಕೆ ಬಂದದ್ದಲ್ಲ. ಒಂದು ರೂಢಿ. ಯುಗಿಯಾರ್ತೆಯಾಗಿ ಹೊರಟವರು ಈಗ ಅವರಲ್ಲಿ ಭಂಡಾರದಲ್ಲಿ ಏನು ಇಲ್ಲದೆ ಹೊರಟದ್ದಲ್ಲ. ನಮ್ಮಲ್ಲಿ ತುಂಬಾ ಉಂಟಲ್ಲ, ಸ್ವಲ್ಪ ತಗೊಂಡು ಹೋಗುವ ಹೀಗೆ ಅಂತ. ನಮ್ಮಲ್ಲಿ ಉಂಟು ಅಂತಲೂ ಬಂದದ್ದಲ್ಲ, ಅವರಲ್ಲಿ ಕಡಿಮೆ ಏನೂ ಇಲ್ಲ. ಆದರೆ ತನ್ನದಾದಂತ ಅಧಿಕಾರದ ಸಾಮ್ಯತೆಯನ್ನು ಒಪ್ಪಿಕೊಳ್ಳುವುದಕ್ಕಾಗಿ ಅವರು ದಿಗ್ವಿಜಯವನ್ನು ಮಾಡ್ತಾರೆ. ಅಖಂಡ ಆರ್ಯಾವರ್ತವನ್ನು ಏಕಶ್ವೇತ ಚಕ್ರದಡಿಯಲ್ಲಿ ನಿಲ್ಲಿಸಬೇಕು ಎನ್ನುವಂತಹ ಅಚಲವಾದ ವಿಶ್ವಾಸವನಿಗುಂಟು ಅಂತಾದ್ರೆ ಅದಕ್ಕೆ ಪೂರಕನಾಗಿ ಪ್ರೇರಕನಾಗಿ ನಾನು ಇರ್ತೇನೆ. ನಿನ್ನ ಅಳಿಯನ ಹೆಸರುವಾಸಿ ಆದ್ರೆ ನಿನಗೂ ಒಳ್ಳೇದಲ್ವ? ನಾನು ಅವ ಯಾರು, ಅವ ಇಂಥವನ ಅಳಿಯ ಅಂತ ಹೇಳಿದ್ರೆ ನಮಗೊಂದು ಹೆಸರು ಬರ್ತದಲ್ಲ ಕೂತಲ್ಲಿಗೆ. ಇನ್ನು ನಾವು ಅದನ್ನೇ ಬಯಸ್ಬೇಕಷ್ಟೇ, ಮತ್ತೆ ನಾನು ಅದೆಲ್ಲ ಮಾಡಲಿಕ್ಕಿಲ್ಲ. ಮುಕ್ತದಲ್ಲಿ ಕನ್ಯಾದಾನವನ್ನು ಮಾಡಿ ಆಮೇಲೆ ದಿಗ್ವಿಜಯವನ್ನು ಮುಂದುವರಿಸು. ಬನ್ನಿ.